ಬೆಳಗಾವಿಯಲ್ಲಿ ಸಿಕ್ಕ ಅಪರಿಚಿತ ಶವ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸ್ನವರ ತನಿಖೆ ಸಂದರ್ಭದಲ್ಲಿ ಈಗ ಮರ್ಡರ್ ಮಿಸ್ಟ್ರಿ ಬಯಲಾಯಿತು. ಶಿವರಾತ್ರಿ ದಿನ ಫೆಬ್ರವರಿ 20ನೇ ತಾರೀಕು ಕಲ್ಮೇಶ್ ಶವ ಪತ್ತೆಯಾಗ್ತದೆ. ಇದು ಬೆಳಗಾವಿಯಲ್ಲಿ ಸಿಕ್ಕ ಅಪರಿಚಿತ ಶವಕ್ಕೆ ಸಿಕ್ಕಿರುವಂತಹ ಟ್ವಿಸ್ಟ್. ಇದು ಪೊಲೀಸ್ನವರ ತನಿಖೆ ಸಂದರ್ಭದಲ್ಲಿ ಬಯಲಾಗಿದೆ ಮರ್ಡರ್ ಮಿಸ್ಟ್ರಿ. ಶಿವರಾತ್ರಿ ದಿನ ಅಂದರೆ ಫೆಬ್ರವರಿ 20ನೇ ತಾರೀಕು ಪತ್ತೆಯಾಗಿದ್ದಂತಹ ಕಲ್ಮೇಶ್ ಶವ 3 ಎಕರೆ ಜಾಗದ ವಿಚಾರವಾಗಿ ಕಲ್ಮೇಶ್ನ ಬಾಮೈದನೇ ಹತ್ಯೆಗೈದಿದ್ದು. ಕೊಲೆಗೆ ಮೃತನ ಪತ್ನಿ, ಪುತ್ರ ಹಾಗೂ ಮತ್ತೋರ್ವನೂ ಕೂಡ ಭಾಗಿಯಾಗಿದ್ದ. ಹಿರೇನಂದಿಹಳ್ಳಿಯಲ್ಲಿ ನಡೆದಿದ್ದಂತಹ ಕೊಲೆ ಪ್ರಕರಣಕ್ಕೆ ಈಗ ತಿರುವು ಸಿಗ್ತಾ ಇದೆ, ಅಂದರೆ ಟ್ವಿಸ್ಟ್ ಸಿಗ್ತಾ ಇದೆ. ಕೊಲೆ ಪ್ರಕರಣ ಭೇದಿಸಿದ್ದಾರೆ ಈಗ ಕಿತ್ತೂರು ಠಾಣೆಯ ಪೊಲೀಸ್ನವರು. ಕಿತ್ತೂರು ತಾಲೂಕಿನ ಹಿರೇನಂದಿಹಳ್ಳಿ ಬಳಿ ನಡೆದಿದ್ದಂತಹ ಕೊಲೆ ಇದು. ನೋಡಿ, ಈ ಅಪರಿಚಿತ ಶವ ಸಿಕ್ಕಿತ್ತಲ್ಲ, ಅದಕ್ಕೊಂದು ಕಡೆ ಈಗ ಪೊಲೀಸ್ ಕೇಸ್ ಆಗಿತ್ತು. ಪೊಲೀಸ್ನವರು ಕೂಡ ಈಗ ಈ ಕೇಸ್ನ ತನಿಖೆಯನ್ನು ಕೈಗೆತ್ಕೊಂಡು ಒಂದು ಕಡೆ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರು. ಆ ಒಂದು ಕೇಸ್ಗೆ ಸಂಬಂಧಪಟ್ಟಾಗೆ ಈಗ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು ಪೊಲೀಸ್ನವರ ತನಿಖೆ ಸಂದರ್ಭದಲ್ಲಿ ಈಗ ಬಯಲಾಗಿರುವಂಥದ್ದು. ಈಗ ಮರ್ಡರ್ ಮಿಸ್ಟೇಕ್ ಸಂಬಂಧಪಟ್ಟಂಗೆ ಯಾರ್ಯಾರು ಕಾರಣ ಆಗಿದ್ದಾರೆ ಅಂತ, ಯಾರು ದೂರದವ್ರು ಯಾರು ಅಲ್ಲ, ಅವರ ಸಂಬಂಧಿಕರೇ ಅದರಲ್ಲಿ ಭಾಗಿಯಾಗಿರೋದು. ಇನ್ನು ತುಮಕೂರಿನ ಮಠವೊಂದರಲ್ಲಿ ಕೂಲಿ ಕಾರ್ಮಿಕನಾಗಿದ್ದ ಕಲ್ಮೇಶ್ ಶಿವರಾತ್ರಿಗೆ ಅಂತ ಕಲ್ಮೇಶ್ ಊರಿಗೆ ಹೋಗಿರ್ತಾನೆ. ಊರಿಗೆ ಬಂದಿದ್ದ ಸಂದರ್ಭದಲ್ಲಿ ಸಂಚು ರೂಪಿಸಿ ಕೊಲೆ ಮಾಡಿದ್ದಾರೆ. ಪಾರ್ಟಿ ಮಾಡಿ ಬರೋಣ ಅಂತ ಜಮೀನಿಗೆ ಆತನನ್ನು ಕರ್ಕೊಂಡು ಹೋಗ್ತಾರೆ. ಕಲ್ಮೇಶ್ನನ್ನು ಕರೆದೊಯ್ದು ಅಲ್ಲಿ ಮರ್ಡರ್ ಮಾಡಿರೋದು. ಕಲ್ಮೇಶ್ಗೆ ಉಸಿರುಗಟ್ಟಿಸಿ ಕೊಲೆ ಮಾಡಿ ಅಕ್ಕನಿಗೆ ಅಲ್ಲಿ ಕೊಲೆ ಮಾಡಿದ ಕಲ್ಮೇಶ್ ಬಾಮೈದ ಮಲ್ಲೇಶ್ ಮತ್ತು ಅಂಬಣ್ಣವರ್ ಮಲ್ಲೇಶ್ ಸ್ನೇಹಿತ ಮುದುಕಪ್ಪ, ಕಲ್ಮೇಶ್ ಪತ್ನಿ ಕಸ್ತೂರಿ ಕೋಟಿ, ಕಲ್ಮೇಶ್ ಪುತ್ರ ಕಿರಣ್ ಕೋಟಿ ಈಗ ಅರೆಸ್ಟ್ ಆಗಿದ್ದಾರೆ. ನೋಡಿ, ಸ್ವಂತ ಹೆಂಡತಿ ಬಾಮೈದ ಅವರೇ ಎಲ್ಲ ಸೇರಿಕೊಂಡು ಕೊಲೆ ಮಾಡಿರೋದು. ಅದು ಕೂಡ ಪಾಪ ಅವನು ತುಮಕೂರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಊರಿಗೆ ಹಬ್ಬಕ್ಕೆ ಅಂತ ಖುಷಿಯಲ್ಲಿ ಹೋಗಿರ್ತಾನೆ. ಜಮೀನಲ್ಲಿ ಪಾರ್ಟಿ ಮಾಡೋಣ ಬಾ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅವರು ಮನೆಯವರೇ ಎಲ್ಲ ಸೇರಿಕೊಂಡು ಕೊಲೆ ಮಾಡಿದ್ದಾರೆ. ಇದು ಆ ಕೇಸಿಗೆ ಸಂಬಂಧಪಟ್ಟಂಗೆ ಪೊಲೀಸ್ನವರು ಈಗ ಪತ್ತೆ ಹಚ್ಚಿದ್ದಾರೆ. ಯಾರ್ಯಾರು ಆರೋಪಿಗಳು, ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಎಲ್ಲವನ್ನೂ ಕೂಡ ಈಗ ಪೊಲೀಸ್ನವರು ಸ್ಥಳಕ್ಕೂ ಭೇಟಿ ಕೊಟ್ಟು ಸ್ಥಳ ಮಜೂರು ಕೂಡ ಮಾಡಿದ್ದಾರೆ. ಶಿವರಾತ್ರಿ ದಿನ ಫೆಬ್ರವರಿ 20ನೇ ತಾರೀಕು ಅವನು ನಾಪತ್ತೆ ಆಗ್ತಾನೆ. ನಾಪತ್ತೆ ಆಗಿದ್ದಂತಹ ಕೇಸ್ಗೆ ಸಂಬಂಧಪಟ್ಟಂಗೆ ಏನಾಯಿತು ಏನು ಎತ್ತ ಅಂತ ಪೊಲೀಸ್ನವರು ಕಂಡು ಹಿಡಿಯೋಷ್ಟರಲ್ಲಿ ಅವರ ಮನೆಯವರೇ ಸೇರಿಕೊಂಡು ಕಲ್ಮೇಶ್ನನ್ನು ಕೊಲೆ ಮಾಡಿದ್ದಾರೆ ಅಂತ. ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಕೊಲೆಯಾದಂತಹ ವ್ಯಕ್ತಿ ಕಲ್ಮೇಶ್ನನ್ನು ಗಮನಿಸ್ತಾ ಇದ್ದೀರಾ. ಮತ್ತೊಂದು ಬದಿಯಲ್ಲಿ ಪೊಲೀಸ್ನವರು ಈ ಹಿಂದೆ ಏನು ಇನ್ವೆಸ್ಟಿಗೇಷನ್ ಮಾಡಿದ್ರು, ಸ್ಥಳ ಮಹಜರೆಲ್ಲ ಮಾಡಿದ್ರಲ್ಲ, ಆ ಒಂದು ದೃಶ್ಯಾವಳಿ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇದು ಹೆಂಡತಿ, ಮಕ್ಕಳು, ಬಾಮೈದ ಸೇರಿಕೊಂಡು ಕೊಲೆ ಮಾಡಿರುವಂಥ ವಿಚಾರ ಇದು.